ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಸಂಖ್ಯೇಯಾಯ ನಮಃ. ಇತ್ಥಾಸೃಜಾನ ಅನಪಾವೃತರ್ಥಂ ದಿವೇ ದಿವೇ ವಿವಿಶುರಪ್ರಮೃಶ್ಯಂ ಯವೋಜಿಷ್ಠ ಇಂದ್ರ ತಂ ಸುನೋದಾಮದಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 253ನೇಯ ಅಸಂಖ್ಯ ಅನ್ನುವ ನಾಮ ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ, ಅದು ಕೂಡ 253ನೇದ್ದು. ಅದನ್ನ ಇವತ್ತು ನಾವು ನೋಡಬೇಕಾಗಿದೆ. ಅಸಂಖ್ಯೇಯ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಅನ್ನೋದನ್ನ ಮೊದಲು ಒಂದಿಟ್ಟು ನಾವು ಗಮನಿಸಿ ನೋಡೋಣ. ರಘುನಾಥ ತೀರ್ಥರು ಹೇಳುವ ಪ್ರಕಾರ ಅಸಂಖ್ಯ ಅಂದ್ರೆ ಎಣೆ ಇಲ್ಲದಷ್ಟು ದೊಡ್ಡ ಪ್ರಮಾಣದ ಜಲರಾಶಿ ಸಮುದ್ರ. ಆ ಸಮುದ್ರಕ್ಕೆ ನೀರನ್ನ ಇವನು ಪ್ರವೇಶ ಮಾಡಿಸ್ತಾನೆ, ಸಮುದ್ರಕ್ಕೆ ನೀರು ಹೋಗುವಂತೆ ಮಾಡ್ತಾನೆ ಅಂತ ಒಂದರ್ಥ. ಅಸಂಖ್ಯವಾದ ಆನಂದವನ್ನು ಭಕ್ತರಿಗೆ ಕೊಡ್ತಾನೆ ಅಂತ ಮತ್ತೊಂದು ಅರ್ಥ. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಅಸಂಖ್ಯವಾದ ಆನಂದವನ್ನ ಭಕ್ತರಿಗೆ ಕೊಡ್ತಾನೆ ಅಂತ ಅನ್ನೋದು ಹೆಚ್ಚು ಹೊಂದುತ್ತದೆ. ಇದು ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ. ಅಸಂಖ್ಯವಾದ ಅಪೇಕ್ಷೆಗಳ ಮೂಲಕ ಭಕ್ತರನ್ನ ತೃಪ್ತಪಡಿಸ್ತಾನೆ, ಭಕ್ತರ ಬಳಿಗೆ ಬಂದು ಅಸಂಖ್ಯ ಅಪೇಕ್ಷೆಗಳನ್ನ ಅವರಿಗೆ ಕೊಡ್ತಾನೆ ಅಂತ ಇದು ಭಗವಂತರಾಯರು ಹೇಳುವಂತಹ ಅರ್ಥ. ಅಸಂಖ್ಯವಾದ ಗುಣಗಳನ್ನು ಹೊಂದಿರುವವನು ಮತ್ತೆ ಭಗವಂತನಿಗೆ ಸಂಬಂಧಪಟ್ಟ ಯಾವುದೊಂದೂ ಕೂಡ ಸಂಖ್ಯೆ, ಗುಣ, ಹೀಗೆ ಯಾವುದೊಂದು ಕೂಡ ಸಂಖ್ಯೇಯವಾದದ್ದಲ್ಲ, ಯಾವುದನ್ನು ಎಣಿಸ್ಲಿಕ್ಕೆ ಬರೋದಿಲ್ಲ. ಅಸಂಖ್ಯವಾದ ಗುಣ, ರೂಪ, ಕ್ರಿಯಾ ಇದ್ದವನು. ಮತ್ತೆ ಸಂಖ್ಯಾ ಅಂದ್ರೆ ತತ್ವವಿದ್ಯಾ, ತತ್ವವಿದ್ಯೆಯಿಂದ ತಿಳಿಯಲ್ಪಡುವಂಥವನು. ಅಂದ್ರೆ ಅಧಿಕ. ಅಶ್ಚ ಸಂಖ್ಯೆಯ ತತ್ವವಿದ್ಯೆಯ ಈಯತೆ ಚ ಇತಿ ಅಸಂಖ್ಯ. ಇದು ಬನ್ನಂಜ ಗೋವಿಂದಾಚಾರ್ಯ ಹೇಳಿರುವಂತಹ ಅರ್ಥಗಳು. ಅಸಂಖ್ಯೇಯ ಅನ್ನುವುದು ಇಲ್ಲಿ ಆ ಭಗವಂತನ ಆನಂದವನ್ನ ವರ್ಣನೆ ಮಾಡ್ತದೆ. ಆ ಆನಂದವನ್ನ ಹೇಳುವ ಮೂಲಕ ಅಂಥ ಆನಂದವುಳ್ಳ ಭಗವಂತನನ್ನ, ಅಸಂಖ್ಯವಾದ ಆನಂದವುಳ್ಳ ಭಗವಂತ ಅಂತ ಉಪಾಸನೆ ಮಾಡಿದರೆ ಸಾಧಕರಿಗೂ ಕೂಡ ಆ ಅಸಂಖ್ಯವಾದ ಆನಂದ ಬರ್ತದೆ ಅಂತ ಇಲ್ಲಿ ಪ್ರಸಕ್ತವಾದಂತಹ ಅರ್ಥ. ಇನ್ನು ಮುಂದೆ ಆ ಮೂಲ ಋಗ್ವೇದದ ಮಂತ್ರಕ್ಕೆ ಏನ್ ಅರ್ಥ ಆಗ್ತದೆ ಅಂತ ಅನ್ನೋದನ್ನ ನೋಡೋಣ. ಸಾಯಣಾಚಾರ್ಯರು ಆ ಮಂತ್ರಕ್ಕೆ ಏನ್ ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಹಾಗೆ ಕ್ರಮವಾಗಿ ರಘುನಾಥ ಸ್ವಾಮಿಗಳು, ಭಗವಂತರಾಯರು ಅವರು ಮಾಡಿರುವಂತಹ ಅರ್ಥಗಳನ್ನು ಕೂಡ ಗಮನಿಸೋಣ. ಮೂಲ ಋಗ್ವೇದದ 6ನೇ ಮಂಡಲದ 32ನೇ ಸೂಕ್ತ ಮತ್ತು 33ನೇ ಸೂಕ್ತದಲ್ಲಿ ಬಂದಿರುವ ಒಂದೆರಡು ಭಾಗಗಳನ್ನ ಪೋಣಿಸಿ ಮಾಡಿರುವಂತಹ ಬೃಹತಿ ಮಂತ್ರ ಇದು. ಅದರಲ್ಲಿ ಶುನಹೋತ್ರ ಭರದ್ವಾಜ ಅದರ ಋಷಿ, ದೇವತೆ ಅದಕ್ಕೆ ಇಂದ್ರ, ತ್ರಿಷ್ಟುಪ್ಪದರ ಛಂದಸ್ಸು. ಯ ಓಜಿಷ್ಠ ಇಂದ್ರ ತಂ ಸುನೋದಾಮದಃ ಅಂತನ್ನುವುದು 33ನೇ ಸೂಕ್ತದಲ್ಲಿ ಬರುವಂತಹ ಭಾಗ. ಇತ್ಥಾಸೃಜಾನ ಅನಪಾವೃತರ್ಥಂ ದಿವೇ ದಿವೇ ವಿವೃಷುರಪ್ರಮೃಶ್ಯಂ ಅನ್ನುವುದು 32ನೇ ಸೂಕ್ತದಲ್ಲಿ ಬರುವಂತಹ ಮಂತ್ರ. ಅದರ ಆ ಮಂತ್ರದ ಉತ್ತರ ಭಾಗವನ್ನು ತಗೊಂಡಿದ್ದಾರೆ. ಅದರ ಪೂರ್ಣ ರೂಪ ಸರ್ಗೇಣ ಶವಸ ತ್ಯಕ್ತೋ ಅತ್ಯೈರಪ ಇಂದ್ರೋ ದಕ್ಷಿಣತಸ್ತುರಾಷಾಟ್. ಇದು ಪೂರ್ವಾರ್ಧ. ಇತ್ಥಾಸೃಜಾನ ಅನಪಾವೃತರ್ಥಂ ದಿವೇ ದಿವೇ ವಿವೃಷುರಪ್ರಮೃಶ್ಯಂ ಅಂತ ಉತ್ತರಾರ್ಧ. 32ನೇ ಸೂಕ್ತದಲ್ಲಿ 5ನೇ ಮಂತ್ರದಲ್ಲಿ ಬಂದಿರುವಂತಹ ಒಂದು ಉತ್ತರಾರ್ಧವನ್ನ, ಹಾಗೆ 33ನೇ ಸೂಕ್ತದಲ್ಲಿ 1ನೇ ಮಂತ್ರದಲ್ಲಿ ಬಂದಿರುವ ಪೂರ್ವಾರ್ಧದ ಕೆಲವು ಭಾಗಗಳನ್ನು ತೆಗೆದುಕೊಂಡು ಈ
ಮಂತ್ರವನ್ನ ಪೋಣಿಸಿದ್ದಾರೆ. ಅಲ್ಲಿ ಸಾಯಣಾಚಾರ್ಯ ಹೇಳಿರುವ ಅರ್ಥ ಹೀಗಿದೆ. ಈ ತುರಾಶಾಟ್ ಅದು ನಮ್ಗೆ ಈ ಮಂತ್ರದಲ್ಲಿ ಬಂದಿಲ್ಲ, ಆದ್ರೆ ಹಿಂದಿನ ಮಂತ್ರದಲ್ಲಿ ಬಂದಿರುವುದನ್ನು ಅದನ್ನು ಸೇರಿಸಿ ಅಖಂಡವಾದ ಅರ್ಥವನ್ನು ಹೇಳಬೇಕು ಅಂತ ಹೊರಟಿದ್ದೇನಷ್ಟೆ. ಶತ್ರುಗಳನ್ನು ಗೆಲ್ಲಬಲ್ಲ ಈ ಇಂದ್ರ ಯಾವತ್ತೂ ಉದ್ಯುಕ್ತವಾದ ತನ್ನ ಬಲವನ್ನು ತಗೊಂಡು ಮತ್ತೆ ಕುದುರೆಗಳನ್ನ ಏರಿ ದಕ್ಷಿಣಾಯನದಲ್ಲಿ ನೀರನ್ನ ಸೃಷ್ಟಿ ಮಾಡ್ತಾನೆ. ದಕ್ಷಿಣಾಯನದಲ್ಲಿ ಮಳೆಯನ್ನ ಬರೆಸ್ತಾನೆ. ದಕ್ಷಿಣತಃ ಅಪಹ ನೀರನ್ನು, ದಕ್ಷಿಣತಃ ಅಂದ್ರೆ ದಕ್ಷಿಣಾಯನದಲ್ಲಿ, ಅಪಹ ಅಂದ್ರೆ ನೀರನ್ನು ಅಂತ ಹೀಗರ್ಥ. ಸೃಷ್ಟಿ ಮಾಡ್ತಾನೆ. ಇತ್ಥಾಸೃಜಾನ, ಹೀಗೆ ಭಗವಂತನಿಂದ ಸೃಷ್ಟಿಸಲ್ಪಟ್ಟಂತಹ ಆ ನೀರು ಅದೆಲ್ಲವೂ ಕೂಡ ಅಪ್ರಮೃಶ್ಯಂ ಅಂದ್ರೆ ಅಪ್ರಮೃಶ್ಯಂ ಅರ್ಥಂ, ಅತ್ಯಂತ ಅಕ್ಷೋಭ್ಯವಾದ ಅಗಾಧವಾದ ಒಂದು ಅರ್ಥ ಅಂದ್ರೆ ಗಮ್ಯ ಸ್ಥಾನ ಅಂದ್ರೆ ಸಮುದ್ರ. ಆ ಸಮುದ್ರಕ್ಕೆ ಪ್ರತಿದಿನವೂ ಕೂಡ ಹೋಗಿ ಸೇರ್ತದೆ. ಅನಪಾವೃತ, ಅಲ್ಲಿ ಹೋದ್ಮೇಲೆ ಮತ್ತೆ ಮರಳಿ ಬರುವುದು ಅನ್ನೋದಿರೋದಿಲ್ಲ, ಹಾಗೆ ಅಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಡ್ತದೆ ಅಂತ ಅದರ ತಾತ್ಪರ್ಯ. ಅದರಲ್ಲಿ ದಕ್ಷಿಣತಃ ಅಂತನೋ ಇತ್ಯಾದಿ ಭಾಗ ಏನಿದೆ ಅದನ್ನೆಲ್ಲ ನಾವು ಹಿಂದಿನ ಮಂತ್ರದಲ್ಲಿ ನೋಡಿದ್ದೀವಿ. ದಕ್ಷಿಣಾ ಶಬ್ದ ವಾಚ್ಯಳಾದ ಲಕ್ಷ್ಮೀ ದೇವಿ ಅಂತ ಅದಕ್ಕೆ ಅರ್ಥ, ಅದು ಇಲ್ಲಿ ಸಂಬಂಧಪಟ್ಟದ್ದಲ್ಲ, ಒಟ್ಟಾರೆ ಅರ್ಥ ಹೇಳಬೇಕು ಅಂತ ಈಗ ಹೇಳಿದೆ. ಹೀಗೆ ಇಂದ್ರನಿಂದ ಸೃಷ್ಟಿಸಲ್ಪಟ್ಟ ನೀರು, ದಕ್ಷಿಣಾಯನದಲ್ಲಿ ಸೃಷ್ಟಿಸಲ್ಪಟ್ಟ ನೀರು ಅದು ಸಮುದ್ರಕ್ಕೆ ಹೋಗಿ ಸೇರ್ತದೆ ಅಂತ ಪೂರ್ವಾರ್ಧದ ಅರ್ಥ. ಓಜಿಷ್ಠ ಇಂದ್ರ ಅಂತ ಮುಂದಿಂದ ಏನಿದೆ ಅದನ್ನ ನಾವೀಗ ನೋಡಬೇಕು ಇನ್ನು ಮುಂದೆ. ನಮ್ಮ ಕಾಮನೆಗಳನ್ನೆಲ್ಲ ಈಡೇರಿಸಬಲ್ಲಂತಹ ಇಂದ್ರನೇ ಸಾಯಣಾಚಾರ್ಯ ಅರ್ಥ ಹೇಳ್ತಾರೆ. ಓಜಿಷ್ಠ ಅತ್ಯಂತ ಬಲಿಷ್ಠನಾದ, ಇನ್ನೊಬ್ಬರನ್ನ ಹಿಮ್ಮೆಟ್ಟಿಸಬಲ್ಲ ಬಲಿಷ್ಠನಾದ. ಮದಃ ನಮಗೆ ಸಂತೋಷ ಕೊಡುವಂತಹ, ನಿನಗೂ ಸಂತೋಷ ಕೊಡಬಲ್ಲಂತಹ. ತವ ಮಾದಯಿತ ಅಂತ ಬರೆದಿದ್ದಾರೆ ಸಾಯಣಾಚಾರ್ಯರು. ಈ ನಮಗೆ ಹುಟ್ಟುವಂತಹ ಈ ಮಗ ನಿನಗೆ ಸಂತೋಷ ಕೊಡಬಲ್ಲವನು ಅಂತ ಅದರ ಅಭಿಪ್ರಾಯ. ಅಂಥ ಮಗನನ್ನ ನನಗೆ ಕೊಡು ಅಂತ ಮುಂದೆ ತಂಸುನೋ ದಾಹ ಅಂತ ಮಗ ಅಂತ ಅಲ್ಲಿ ಶ್ಲೋಕ ಮೂಲ ಮಂತ್ರದಲ್ಲಿ ಮಗ ಅನ್ನೋ ಶಬ್ದವೇ ಕಾಣಿಸೋದಿಲ್ಲ. ಆದರೂ ಕೂಡ ಓಜಿಷ್ಠ ತಂಸುನೋದ ಅನ್ನುವಲ್ಲಿ ಮಗ ಅನ್ನೋದನ್ನ ಅಧ್ಯಾಹರ್ಥ ಮಾಡಿಕೊಂಡು ಸಾಯಣಾಚಾರ್ಯರು ಅರ್ಥ ಬರೆದಿದ್ದಾರೆ. ಆ ಶ್ಲೋಕದಲ್ಲಿ ಆ ಮಂತ್ರದಲ್ಲಿ ಕಾಣಿಸುವುದಿಲ್ಲ, ಅದ್ರ ಮುಂದಿನ ಮಂತ್ರದಲ್ಲಿ ಕಾಣಿಸೋದಿಲ್ಲ. ಹಿಂದಿನ ಮಂತ್ರ ಅಂತೂ ಬೇರೆ ಸೂಕ್ತಕ್ಕೆ ಸಂಬಂಧಪಟ್ಟದ್ದಾಗಿದೆ, ಅಲ್ಲಿಯೂ ಕೂಡ ಕಾಣಿಸೋದಿಲ್ಲ. ಆದರೂ ಅವರ ಅರ್ಥ ಹೇಳಿದ್ದನ್ನ ತಮ್ಮ ಗಮನಕ್ಕೆ ತಂದಿದ್ದೇನೆ. ಇನ್ನಿದಕ್ಕೆ ಭಗವಂತರಾಯರು ಏನು ಅರ್ಥ ಹೇಳ್ತಾರೆ ಈ ಮಂತ್ರಕ್ಕೆ ಅಂತ ಅನ್ನೋದನ್ನ ನೋಡೋಣ. ಅಸಂಖ್ಯೇಯ ಅನ್ನುವ ನಾಮ 250ನೇದ್ದು ಅವರ ದೃಷ್ಟಿಯಲ್ಲಿ. ಹೋ ವಾಜೇಭಿರ್ಮಹದ್ಭಿಶ್ಚ ಶುಷ್ಮೈಃ ಪುರುವೀರಾಭಿರ್ವೃಷಭ ಕ್ಷಿತೀನಾಮಾಗಿರ್ವಣಸ್ಸು ವಿತಾಯ ಪ್ರಜಾಹಿ ಸದರ್ಕೇಣ ಅಂತ ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರ. ಇದರ ಅರ್ಥಗಳನ್ನ ನಾವು ಈ ಹಿಂದೆ ನೋಡಿದ್ದೇವೆ. ಈಗ ನಾವು ನೋಡ್ತಿರುವ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅದನ್ನ ನಾವು ಗಮನಿಸಬೇಕು. ಇತ್ಥ ಅಂತಿದೆ. ಇತ್ಥ ಅಂದ್ರೆ ಇತ್ತಂ, ಈ ರೀತಿಯಾಗಿ ಅಂತ ಅರ್ಥ. ಸೃಜಾನಾಹ ಅಂದ್ರೆ ಅದಕ್ಕೆ ಸೃಜ್ಯಮಾನಾಹ, ಸೃಷ್ಟಿಸಲ್ಪಟ್ಟ. ಅಪಹ ಅಂದ್ರೆ ನೀರು ಅಂತ ಅರ್ಥ ಅಲ್ಲ, ಅದಕ್ಕೆ ದೇವತೆಗಳು ಅಂತ ಅದರ ಅರ್ಥ. ಅದು ಈ ಇತ್ಥಾ ಸೃಜಾನ ಅನಪಾವೃತರ್ಥಂ ದಿವೇ ದಿವೇ ವಿವರ್ಷುರಪ್ರಮೃಶ್ಯಂ ಅಂತೇನಿದೆ ಅಲ್ಲಿ ಅಪಹ ಅಂತ ಬರಲಿಲ್ಲ, ಆದ್ರೆ ಅದ್ರ ಹಿಂದಿನ ಮಂತ್ರದಲ್ಲಿ ಅಪಹ ಅಂತ ಬಂತು. ಅದಕ್ಕಾಗಿ ನಾವು ಅದನ್ನ ಹಿಂದಿನ ಮಂತ್ರದಿಂದ ತಗೊಂಡಿದ್ದೇವೆ. ಸಸರ್ಗೇಣ ಶವಸ ತಕ್ತೋ ಅತ್ಯೈರಪ ಅಂತ ಬಂದಿದೆ. ಅಪಹ ಅಂದ್ರೆ ಐತರೇಯ ಭಾಷ್ಯಕ್ಕೆ ಅನುಸಾರವಾಗಿ ಎಲ್ಲ ಜಲಾಭಿಮಾನಿ ದೇವತೆಗಳು ಅಂದ್ರೆ ಚತುರ್ಮುಖ ಬ್ರಹ್ಮನಿಂದ ತೊಡಗಿ ಎಲ್ಲ ದೇವತೆಗಳನ್ನು ಅಪಹ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ಹೀಗೆ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಎಲ್ಲ ದೇವತೆಗಳು ಅಂತ ಅರ್ಥ. ಹಿಂದಿನ ಮಂತ್ರದಲ್ಲೂ ಹಾಗೆ ನಾವು ನೋಡಿದ್ವಿ. ಇಲ್ಲಿಯೂ ಅದೇ ಅರ್ಥವನ್ನೇ ಭಗವಂತಾಚಾರ್ಯ ಹೇಳಿದಂತೆಯೇ ನಾನು ಕೂಡ ನನ್ನ ಅರ್ಥದಲ್ಲಿ ಇಟ್ಕೊಂಡಿದ್ದೇನೆ. ಅನಪಾವೃತ
ಮರಳಿ ಬರದಂತೆ ಅಂಥದ್ದೊಂದು ಸ್ಥಾನಕ್ಕೆ ಹೋಗಿ ತಲುಪ್ತಾರೆ. ಯಾವುದದು? ಅವರು ಹೋಗಿ ತಲುಪುವ ಸ್ಥಾನ ಯಾವುದು ಅಂದರೆ ತಮ್ಮ ಉತ್ಪತ್ತಿ ಸ್ಥಾನ. ದಿವೇ ದಿವೇ ಅಂದರೆ ಪ್ರತಿದಿನವೂ ಅಂತ ಅರ್ಥ. ಪ್ರತಿಯೊಂದು ದಿನವೂ ಹೋಗಿ ತಲುಪ್ತಾರೆ. ದಿನ ಅಂದರೆ ಸಂಸಾರ ಮತ್ತು ಮುಕ್ತಿ, ಸಂಸಾರಾವಸ್ಥೆ ಮತ್ತು ಮುಕ್ತಿಯವಸ್ಥೆ ಅಂತ ಎರಡು ಅರ್ಥ ಹೇಳಿದ್ದಾರೆ ಅವರು. ಅದಕ್ಕೆ ಒಂದೇ ಅರ್ಥವನ್ನು ಮುಂದೆ ನಾನು ಹೇಳ್ತೇನೆ, ಅದು ನೋಡೋಣ. ಇಲ್ಲಿ ಯಾವ್ಯಾವ ದೇವತೆ ಎಲ್ಲೆಲ್ಲಿಂದ ಹುಟ್ಟಿರ್ತಾನೋ ಆಯಾ ಸ್ಥಾನವನ್ನೇ ಅವನು ಹೋಗಿ ತಲುಪ್ತಾನೆ. ಸೂರ್ಯ ಇತ್ಯಾದಿಗಳು ಚಕ್ಷುರಿಂದ್ರಿಯಿಂದ ಹುಟ್ಟಿದ್ರೆ ಅವರು ಚಕ್ಷುರಿಂದ್ರಿಯವನ್ನೇ ಹೋಗಿ ತಲುಪ್ತಾರೆ. ಚಂದ್ರ ಮನಸ್ಸಿನಿಂದ ಹುಟ್ಟಿದ್ರೆ ಮನಸ್ಸನ್ನು ಹೋಗಿ ತಲುಪ್ತಾನೆ, ಭಗವಂತನ ಮನಸ್ಸನ್ನು. ಹೀಗೆ ಸ್ವಸ್ವ ಉತ್ಪತ್ತಿ ಸ್ಥಾನ ಭಗವತ್ ಚಕ್ಷುರಾಧಿಕಂ, ಭಗವಂತನ ಕಣ್ಣು, ಕಿವಿ, ಮೂಗು, ಹೃದಯ ಇತ್ಯಾದಿ ಸ್ಥಾನಗಳು ಯಾವ್ಯಾವ ದೇವತೆಗಳಿಗೆ ಉತ್ಪಾದಕ ಆಗಿವೆಯೋ ಅವೇ ಸ್ಥಾನಗಳನ್ನು ಹೋಗಿ ತಲುಪ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಓಜಿಷ್ಠ ಅಂತಿದೆಯಲ್ಲ, ಈ ಓಜಿಷ್ಠನಾದಂಥ ಅಂದ್ರೆ ಶಕ್ತಿಶಾಲಿಯಾದ ಸುಖಕರನಾದ ಒಬ್ಬ ಮಗನನ್ನ ನೀನು ನಮಗೆ ಕೊಡಬೇಕು ಅಂತ, ಪುತ್ರ ಅಂತ ಅನ್ನೋದನ್ನೇ ಸಾಯಣಾಚಾರ್ಯ ಹೇಳಿದ್ದನ್ನೇ ಭಗವಂತಾಚಾರ್ಯರು ಕೂಡ ತಗೊಂಡಿದ್ದಾರೆ. ಬಲಿಷ್ಠನಾದ, ನಮಗೆ ಸಂತೋಷ, ತನ್ನ ವರ್ತನೆಯಿಂದ ನಮಗೆ ಸಂತೋಷವನ್ನು ಕೊಡುವಂತಹ ಮಗನೊಬ್ಬನನ್ನು ದಯಪಾಲಿಸುವಂತ ಅದರ ತಾತ್ಪರ್ಯ. ನಾವೀಗಾಗಲೇ ನೋಡಿದ್ದೀವಿ, ಅಸಂಖ್ಯವಾದ ಅಪೇಕ್ಷೆಗಳನ್ನು ಭಕ್ತರಿಗೆ ಪೂರೈಸುವವನು ಅನ್ನೋ ಅರ್ಥದಲ್ಲಿ ಅಸಂಖ್ಯೇಯ ಅನ್ನೋ ಶಬ್ದವನ್ನ ಭಗವಂತರಾಯರು ವ್ಯಾಖ್ಯಾನಿಸಿದ್ದಾರೆ. ಮುಂದೆ ರಘುನಾಥ ಸ್ವಾಮಿಗಳು ಹೇಳುವ ಅರ್ಥವನ್ನ ಗಮನಿಸೋಣ. ಸಾಯಣಾಚಾರ್ಯರ ಧಾಟಿಯಲ್ಲಿ ಅವರ ವ್ಯಾಖ್ಯಾನ ಇದೆ. ಹೀಗೆ ಸೃಷ್ಟಿಸಲ್ಪಟ್ಟ ನೀರು ಒಂದು ಅರ್ಥ ಅಂದ್ರೆ ಗಂತವ್ಯ ಅಂತ ಅರ್ಥ, ಹೋಗಿ ತಲುಪಬೇಕಾದ ಒಂದು ಸ್ಥಾನ. ಅಂತಹ ಸಮುದ್ರವನ್ನ ಪ್ರತಿದಿನವೂ ಹೋಗಿ ತಲುಪ್ತದೆ. ದಕ್ಷಿಣಾಯನ ಅಂದ್ರೆ ಹಿಂದೆ ದಕ್ಷಿಣಾಯನ ಅಂತ ಅರ್ಥ ಅವರು ಮಾಡಿದ್ದಾರೆ, ನಾವು ಅದನ್ನು ನೋಡಿದ್ದೇವೆ. ದಕ್ಷಿಣತಃ ಸಾಯಣಾಚಾರ್ಯ ಹೇಳಿದಂತೆಯೇ ದಕ್ಷಿಣಾಯನದಲ್ಲಿ ಇಂದ್ರ ಮಳೆಯ ಮೂಲಕ ಸುರಿಸಿದ ನೀರೆಲ್ಲವೂ ಸಮುದ್ರವನ್ನು ಹೋಗಿ ತಲುಪ್ತದೆ. ಈ ಅರ್ಥ ಅವ್ರದ್ದಿದೆ. ಮರಳಿ ಬರದಂತೆ, ಅನಪಾವೃತ್, ಮರಳಿ ಬರದಂತೆ ಸಮುದ್ರವನ್ನು ಹೋಗಿ ತಲುಪ್ತದೆ. ಮುಂದೆ ಇಂದ್ರ ನಮ್ಗೆ ಕೊಡಬೇಕಾದದ್ದು ಏನನ್ನ ಅಂದ್ರೆ ಮಗನನ್ನ ಅಂತ ಅರ್ಥ ಬರಲಿಲ್ಲ ರಘುನಾಥ ಸ್ವಾಮಿಗಳು. ಒಂದು ಮದ ಅಂದ್ರೆ ಸುಖವನ್ನು ನೀನು ನಮ್ಗೆ ಕೊಡಬೇಕು ಅಂತ ಅರ್ಥ ಬರೆದಿದ್ದಾರೆ. ಈ ಸುಖ ಇದು ಓಜಸ್ವಿತಮ, ಯಾವ ದುಷ್ಟಶಕ್ತಿಗಳು ಬಂದರೂ ಕೂಡ ನೀನು ಕೊಡುವ ಆನಂದವನ್ನ ನಾಶಪಡಿಸ್ಲಿಕ್ಕಾಗೋದಿಲ್ಲ, ಅದನ್ನು ನೀನು ನಮ್ಗೆ ಕೊಡಬೇಕು, ಸುನೋದಾಹ ಅಂತ ಹೀಗಾದ್ರ ಅರ್ಥ. ಅಸಂಖ್ಯವಾದ ಅಗಾಧವಾದ ಈ ಸಮುದ್ರವನ್ನ ಸಮುದ್ರಕ್ಕೆ ನೀರು ತಲುಪುವಂತೆ ಮಾಡ್ತಾನೆ ಅಂತ ಒಂದರ್ಥ ಅಸಂಖ್ಯೇಯ ಅಂದ್ರೆ. ಅಥವಾ ಅಸಂಖ್ಯವಾದ ಮದವನ್ನ ಅಂದ್ರೆ ಸಂತೋಷವನ್ನು ಭಕ್ತರಿಗೆ ಕೊಡ್ತಾನೆ, ಆ ದೃಷ್ಟಿಯಿಂದ ಅಸಂಖ್ಯೇಯ. ಅಸಂಖ್ಯ ಅನ್ನೋ ಶಬ್ದದ ಮೇಲೆ ಇಣ್ಗತೋ ಧಾತುವಿಗೆ ಯಕ್ ಪ್ರತ್ಯಯ ಬಂದಾಗ ಅಸಂಖ್ಯೇಯ ಎಂಬ ಶಬ್ದ ನಿಷ್ಪನ್ನ ಆಗಿದೆ. ಯಕ್ ಪ್ರತ್ಯಯ, ಇಣ್ಗತೋ ಧಾತುವಿಗೆ ಯಕ್ ಪ್ರತ್ಯಯ ಬಂದಾಗ ಅದು ನಿಜಂತದ ಅರ್ಥವನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿದೆ. ಧಾತೋಹೋ ಅಂತರ್ನೀತ ಅರ್ಥಾತ್, ಅಂತರ್ನೀತ ನ್ಯರ್ಥಾತ್ ಅಂತ ಬರೆದಿದ್ದಾರೆ ರಘುನಾಥ ಸ್ವಾಮಿಗಳು. ಹೀಗೆ ಅಸಂಖ್ಯೇಯ, ಅಸಂಖ್ಯವಾದ ಆನಂದವನ್ನು ಕೊಡುವವನು ಅಂತ ಆ ಶಬ್ದಕ್ಕರ್ಥ. ಬೃಹತಿ ಮಂತ್ರದಲ್ಲಿ ಅಂಥ ಆನಂದವನ್ನ, ಮದಹ ಆನಂದವನ್ನು ನಮ್ಗೆ ಕೊಡುವಂತ ಅರ್ಥ ಇದ್ದೇ ಇದೆ. ಹೀಗೆ ಬೃಹತಿ ಮಂತ್ರಕ್ಕೂ ಆ ನಾಮಕ್ಕೂ ಸಂಬಂಧ. ಇದಿಷ್ಟು ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ ಆಯ್ತು. ಇನ್ನು ಮುಂದೆ ಇದಕ್ಕೆ ನಾನೇನು ಅರ್ಥ ಮಾಡ್ಕೊಳ್ತೀನಿ ಅನ್ನೋದನ್ನ ನೋಡೋಣ. ಹೀಗೆ ಅಂದ್ರೆ ಇತ್ತಂ ಸೃಜಾನಾಹ, ಸೃಷ್ಟಿಸಲ್ಪಟ್ಟ, ಅಪಹ ದೇವತೆಗಳು, ಅದು ಭಗವಂತಾಚಾರ್ಯ ಹೇಳಿದ ಅರ್ಥನೇ ನಾನು ಇಟ್ಕೊಂಡಿದ್ದೇನೆ. ಅನಪಾವೃತ್, ಅಪಾವೃತ್ತಿ ಶೂನ್ಯಂ ಯಥಾಭವತಿ ತಥಾ, ಮರಳಿ ಬರದಂತೆ. ಅಪ್ರಮೃಶ್ಯಂ ಅಂದ್ರೆ ಅನಭಿಭಾವ್ಯಂ, ಇನ್ನೊಬ್ಬರಿಗೆ ಸೋಲಪ್ಪದ, ಅದು ಭಗವಂತಾಚಾರ್ಯ ಹೇಳಿದ ಅರ್ಥವೇ.
ಅದಕ್ಕೆ ಅಸಂಖ್ಯೇಯ ಅನ್ನೋ ಅರ್ಥವನ್ನು ನಾನು ಬರೆದಿದ್ದೇನೆ. ಅದನ್ನ ತಾವೆಲ್ಲರೂ ಗಮನಿಸಬೇಕು. ಅರ್ಥ ಅಂದ್ರೆ ಯಾವುದು? ನಾವೀಗಾಗಲೇ ಭಗವಂತರಾಯರ ವ್ಯಾಖ್ಯಾನ ನೋಡಿದ್ದೀವಿ. ಸ್ವೋತ್ಪತ್ತಿ ಸ್ಥಾನಂ, ಎಲ್ಲ ದೇವತೆಗಳು ತಾವು ಯಾವ ಭಗವಂತನ ಅಂಗದಿಂದ ಹುಟ್ಟಿದ್ದಾರೋ ಆ ಅಂಗಕ್ಕೆ ಹೋಗಿ ತಲುಪ್ತಾರೆ ಅಂತ. ಅರ್ಥ ಅಂದ್ರೆ ಒಂದು ಭಗವದ್ ರೂಪ, ಭಗವಂತನನ್ನು ಹೋಗಿ ತಲುಪ್ತಾರೆ ಮುಕ್ತಿಯಲ್ಲಿ ಅಂತ ಸಾಮಾನ್ಯವಾಗಿ ನಾನು ಅರ್ಥ ಹೇಳಿದ್ದೇನೆ. ದಿವೇ 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 ಅಂತ ಶಬ್ದ ಇದೆಯಲ್ಲ ವೇದದಲ್ಲಿ, ಅದಕ್ಕೆ ದಿನೇ ದಿನೇ ಅಂತ ಅರ್ಥ ಭಗವಂತಾಚಾರ್ಯರು ಬರೆದಿದ್ದಾರೆ, ಉಳಿದವರೆಲ್ಲರೂ ಬರೆದಿದ್ದಾರೆ. ಅದಕ್ಕೆ ಪ್ರತಿಯೊಂದು ಮುಕ್ತಿಯಲ್ಲಿ ಅಂತ ಅರ್ಥ. ಮುಕ್ತವು ಸಂಸಾರ ಅಂತ ಬರೆದಿದ್ದಾರೆ. ಸಂಸಾರದಲ್ಲಿ ಹೋಗಿ ಭಗವಂತನ ತಲುಪ್ತಾರೆ ಅನ್ನೋದು ಹೇಗೆ? ಭಗವಂತಾಚಾರ್ಯ ತಾತ್ಪರ್ಯ ಹೀಗಿದ್ದಿರಬೇಕು. ದೇವತೆಗಳಿಗೆ ಅಂತಿಮವಾಗಿ ಮುಕ್ತಿಯಾಗುವುದಕ್ಕಿಂತ ಮುಂಚೆ ಅನೇಕ ಕಲ್ಪಗಳಲ್ಲಿ ಅವರು ಸೃಷ್ಟಿಗೆ ಬರ್ತಾರಲ್ಲ, ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಸೃಷ್ಟಿ ಮುಗಿದ ಮೇಲೆ ಭಗವಂತನ ಅಂಗವನ್ನು ಹೋಗಿ ತಲುಪ್ತಾರೆ. ಮತ್ತು ಮುಂದಿನ ಸೃಷ್ಟಿಯಲ್ಲಿ ಇನ್ನೂ ಕೆಲವು ಕಲ್ಪಗಳಲ್ಲಿ ಅವರು ಸಾಧನೆ ಮಾಡಬೇಕಾಗಿರುವುದರಿಂದ ಮತ್ತೆ ಭಗವಂತನ ಆಯಾ ಅಂಗದಿಂದ ಹುಟ್ಟಿ ಬರ್ತಾರೆ, ಮತ್ತೆ ಅಂಗವನ್ನು ಹೋಗಿ ತಲುಪ್ತಾರೆ. ಕೊನೆಗೆ ಮುಕ್ತಿಯಲ್ಲಿ ಆ ಭಗವಂತನ ಅಂಗವನ್ನು ಹೋಗಿ ತಲುಪಿ ಅವರ ಮುಕ್ತಿಯೇ ಆಗಿ ಹೋಗ್ತದೆ, ಮತ್ತೆ ಅವರು ಮರಳಿ ಬರೋದಿಲ್ಲ ಅಂತ. ಹೀಗೆ ಮುಕ್ತವು ಸಂಸಾರೇಚ ಅಂತ ಅವರು ಅರ್ಥ ಬರೆದಿದ್ದಾರೆ ಭಗವಂತಾಚಾರ್ಯ ಅಂತ ಕಾಣಿಸ್ತದೆ. ನಾನು ಮಾತ್ರ ಪ್ರತಿಯೊಂದು ಮುಕ್ತಿಯಲ್ಲಿ ಅಂತ ಅಷ್ಟು ಮಾತ್ರ ಅರ್ಥ ಇಟ್ಕೊಂಡಿದ್ದೇನೆ. ದಿನೇ ದಿನೇ ಅಂದ್ರೆ ಪ್ರತಿಯೊಂದು ಮುಕ್ತಿ ಅಂತ ಹೇಗೆ ಅರ್ಥ ಬರ್ತದೆ ಅನ್ನೋದನ್ನ ಮುಂದೆ ನೋಡೋಣ. ವಿವಿಷುಹು, ವಿಷ ಪ್ರವೇಶನೇ ಧಾತು, ಅದು ಮೂರ್ಧನ್ಯ ಶಕಾರ ಇದೆ, ಷಣ್ಮುಖ ಶಕಾರ ಇದೆ ವೇದದಲ್ಲಿ. ನಾವೀಗ ವಿಷ ಪ್ರವೇಶನ ಧಾತುವನ್ನ ತಾರವ್ಯ ಶಕಾರ, ಶಂಕರ ಶಕಾರದ ರೂಪದಲ್ಲಿ ನೋಡ್ತಾ ಇರ್ತೇವೆ. ಆದ್ರಿಂದ ವಿವಿಷುಹು ಅನ್ನೋದಕ್ಕೆ ವಿವಿಷುಹು ಅಂತ ಹೀಗೆ ನಮಗೆ ಪರಿಚಿತವಾದ ವಿಷಧಾತುವನ್ನು ತೋರಿಸಿ ಅದರಲ್ಲಿ ಲಿಟ್ಲಕಾರದಲ್ಲಿ ಪ್ರಯೋಗ ಮಾಡಿ ತೋರಿಸಿದ್ದಾರೆ. ಮುಂದೆ ಹೇ ಇಂದ್ರ ಭಗವಂತನೇ, ಓಜಿಷ್ಠ ಅಂದ್ರೆ ಅತ್ಯಂತ ಬಲಶಾಲಿಯಾದದ್ದು ಅಂತ ಅರ್ಥ. ಅಭಿಭವ ಶಕ್ತಿತಃ ಓಜಃ, ಎಲ್ಲವನ್ನು ಹಿಮ್ಮೆಟ್ಟಿಸಬಲ್ಲಂತು ಅಂತ ಒಂದು ಆನಂದ. ಮದ ಅಂದ್ರೆ ಮೋಕ್ಷ ಸುಖ. ರಘುನಾಥ ಸ್ವಾಮಿಗಳು ಅದನ್ನೊಂದು ಸುಖ ವಿಶೇಷ ಅಂತ ಅರ್ಥ ಬರೆದಿದ್ದಾರೆ. ನಾ ಅದನ್ನೇ ಮೋಕ್ಷ ಸುಖ ಅಂತ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೇನೆ. ಆ ಸುಖ ಎಂಥದ್ದು ಮೋಕ್ಷ ಸುಖ ಅಂದ್ರೆ ಸರ್ವ ದುಃಖಾದಿಗಳಿಗೂ ನಿವಾರಕವಾದ್ದು. ಒಮ್ಮೆ ಮೋಕ್ಷ ಸುಖ ಸಿಕ್ಕ ಮೇಲೆ ಮತ್ತೆಂದೂ ದುಃಖ ಪಡುವ ಪ್ರಸಂಗ ಬರೋದಿಲ್ಲ ಜೀವನಿಗೆ, ನಮಗದು ಗೊತ್ತಿದೆ. ಆ ಮೋಕ್ಷ ಸುಖವನ್ನ ಕೊಡುವಂತ ಅದರ ತಾತ್ಪರ್ಯ. ಅದೇ ಮೋಕ್ಷ ಸುಖವೇ ಸಕಲ ದುಃಖಗಳಿಗೆ ನಿವಾರಕವಾದ್ರಿಂದ ಓಜಿಷ್ಠ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಈ ಅಸಂಖ್ಯೇಯ ಅನ್ನೋ ವಿಷ್ಣು ಸಹಸ್ರನಾಮದ ಶಬ್ದಕ್ಕೂ ಈ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ನೋಡ್ಬೇಕು ನಾವೀಗ. ಅದಕ್ಕಿಂತ ಮುಂಚೆ ಅಸಂಖ್ಯೇಯ ಅಂದ್ರೆ ಏನು, ಸಂಖ್ಯೇಯ ಅಂದ್ರೆ ಏನು, ಸಂಖ್ಯಾ ಅಂದ್ರೆ ಏನು, ಸಂಖ ಅಂದ್ರೆ ಏನು ಅರ್ಥ, ಅದನ್ನ ಒಂದು ಬಾರಿ ಗಮನಿಸ್ಬೇಕು. ಈ ಯುದ್ಧಕ್ಕೆ ಸಂಖ್ಯಾ ಅಂತ ಒಂದು ಶಬ್ದ ಇದೆ. ನಾವೀಗ ಸಂಖ್ಯಾ ಅಂದ್ರೆ ನಂಬರು, ಅಸಂಖ್ಯೇಯ ಅಂದ್ರೆ ಎಣಿಸ್ಲಿಕ್ಕೆ ಬರದೇ ಇರುವಂಥದ್ದು ಅಂತ ಅರ್ಥ. ಅದು ವಿಚಾರ ಬೇರೆ. ಅಸಂಖ್ಯೇಯವಾದ ಎಣಿಸ್ಲಿಕ್ಕಾಗದ ಅನಂತವಾದ ರೂಪ ಗುಣ ಕ್ರಿಯೆಗಳಿದ್ದವನು, ಆ ಅರ್ಥ ಬೇರೆ. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಸಂಖ್ಯಾ ಅಂದ್ರೆ ಯುದ್ಧ, ಅದರ ಮೇಲಿಂದ ನಾವು ಈ ಮಂತ್ರಕ್ಕೂ ನಾಮಕ್ಕೂ ಸಂಬಂಧ ಕಲ್ಪಿಸುವ ಪ್ರಯತ್ನ ಮಾಡ್ತಿದ್ದೇವೆ. ಸಂಖ್ಯಾ ಅಂದ್ರೆ ಯುದ್ಧ ಹೇಗೆ ಅಂದ್ರೆ, ಸಮ್ ಅಂದ್ರೆ ರಮಣೀಯವಾಗಿ, ಖ್ಯಾಯತೆ ತಿಳಿಯಲ್ಪಡ್ತದೆ, ನೋಡಲ್ಪಡ್ತದೆ ಅಂತ. ಯುದ್ಧ ಬಹಳ ರಮಣೀಯವಾಗಿ ನೋಡಲ್ಪಡ್ತದೆ. ಅದು ಹೇಗೆ ಯುದ್ಧ ರಮಣೀಯವಾಗಿ ನೋಡಲ್ಪಡ್ತದೆ, ಯುದ್ಧ ಹೇಗೆ ಬಹಳ ಅದ್ಭುತವಾಗಿರ್ತದೆ ಅಂತಂದ್ರೆ, ಕೇಳಲಿಕ್ಕೆ ಚೆನ್ನಾಗಿರ್ತದೆ. ಯುದ್ಧದಲ್ಲಿ ಭಾಗವಹಿಸ್ಲಿಕ್ಕೆ ಚೆನ್ನಾಗಿಲ್ಲದೆ ಇರಬಹುದು ಎಲ್ಲರಿಗೂ. ಯುದ್ಧಸ್ಯ ವಾರ್ತಾರಮ್ಯ ಅಂತ ಎಲ್ಲ ಕಡೆ ಹೇಳ್ತಿರ್ತಾರೆ. ಸಂಸ್ಕೃತದ ಸುಭಾಷಿತ ಒಂದು ಹೀಗಿದೆ: ದೂರಸ್ಥ ಪರ್ವತಾರಮ್ಯಾ ವೇಶ್ಯಾ ಚ ಮುಖಮಂಡನೆ ಯುದ್ಧಸ್ಯ ಚ ಕಥಾ ರಮ್ಯಾ ತೀಣಿ ರಮ್ಯಾಣಿ ದೂರತಃ ಅಂತ. ದೂರದಲ್ಲಿ ಪರ್ವತ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ನಾವು ಕನ್ನಡದಲ್ಲೂ ಕೇಳ್ತೇವೆ. ಬಹಳ ನುಣ್ಣಗೆ ಕಾಣಿಸ್ತಿರ್ತದೆ ಪರ್ವತ, ಚೆನ್ನಾಗೂ ಕಾಣಿಸ್ತಿರ್ತದೆ. ಸಮೀಪ ಹೋಗಿ ನೋಡಿದಾಗ ಅಲ್ಲಿ ಕಲ್ಲು, ಮುಳ್ಳು, ಬೆಟ್ಟ ಅಂತಲ್ಲಿರುವಂತಹ ಮರಗಳು, ಹತ್ತಲಿಕ್ಕೆ ಆಗೋದಿಲ್ಲ. ಅದನ್ನು ಹತ್ತುವುದಷ್ಟು ಸುಲಭ ಅಲ್ಲ. ದೂರದಿಂದ ಮಾತ್ರ ಬಹಳ ಸುಂದರವಾಗಿ ನುಣ್ಣಗೆ ಆರಾಮಾಗಿ ಹತ್ತಬಹುದೇನೋ, ಒಂದು ರಸ್ತೆ ಇರುವಂತೆ ಕಾಣಿಸ್ತದೆ. ರಸ್ತೆಯಲ್ಲಿ ಓಡಾಡಿದ ಸುಲಭವಾಗಿ ಪರ್ವತವನ್ನು ಹತ್ತಬಹುದೇನೋ ಅನ್ನುವಂತೆ ಕಾಣಿಸ್ತದೆ.
ನಮ್ಗೆ ಅದಷ್ಟು ಸಾಕು. ನಾನು ಮುಂದೆ ಯುದ್ಧದ ಬಗ್ಗೆ ಬಂದಿದೆ. ಶ್ಲೋಕ ಒಟ್ಟಾರೆ ಸುಭಾಷಿತ ಏನ್ ಹೇಳ್ತದೆ ಅಂದ್ರೆ, ವೇಶ್ಯೆ ಸುಂದರವಾಗಿ ಕಾಣಿಸ್ತಾಳೆ ಯಾವಾಗಂದ್ರೆ ಅಲಂಕಾರ ಮಾಡ್ಕೊಂಡಿದ್ದಾಗ. ಯುದ್ಧ ಅನ್ನೋದು ತುಂಬಾ ರಮಣೀಯವಾಗಿರ್ತದೆ ಕೇಳ್ತಾ ಇರುವಾಗ. ವಾರ್ತೆಗಳಲ್ಲಿ ಯುದ್ಧದ ಬಗ್ಗೆ ಕೇಳ್ತಾ ಇದ್ರೆ ಭಾರಿ ಸುಂದರವಾಗಿರ್ತದೆ. ಈ ಮೂರು ಸಂಗತಿಗಳು, ಪರ್ವತಗಳು, ವೇಶ್ಯೆ ಮತ್ತು ಯುದ್ಧ, ದೂರದಿಂದಲೇ ಅದು ರಮ್ಯ. ಸಮೀಪಕ್ಕೆ ಹೋದ್ರೆ ಅದರ ಒಳ ಹೂರಣ ಗೊತ್ತಾಗ್ತದೆ. ಸಮುದ್ರವನ್ನು ಮತ್ತೊಂದು ಸುಭಾಷಿತದಲ್ಲಿ ತಗೊಂಡಿದ್ದಾರೆ. ದೂರದಲ್ಲಿರುವ ಪರ್ವತ ರಮ್ಯ, ಸಮುದ್ರವೂ ಕೂಡ ರಮ್ಯ ಅಂತ. ದೂರದಿಂದ ಸಮುದ್ರ ಬಹಳ ಚೆನ್ನಾಗಿ ಕಾಣಿಸ್ತದೆ, ಒಳಗೆ ಇಳಿಲಿಕ್ಕೆ ಹೋದ್ರೆ ಭಯ ಆಗ್ತದೆ, ಗೊತ್ತಿದ್ದಿದ್ದೆ. ಯುದ್ಧ ಹೀಗೆ ಸಂ ಖ್ಯ ಅಂದ್ರೆ ಸಂ ಚೆನ್ನಾಗಿ, ಖ್ಯಾಯತೆ ಖ್ಯಾ ಪ್ರಕಟಣೆ ಧಾತು, ಅದಕ್ಕೆ ಸಂಖ್ಯಾ ಅಂತ ಈ ಶಬ್ದ ನಿಷ್ಪನ್ನ ಆಗಿದೆ. ಸಂಖ್ಯಾ ಅನ್ನೋ ಶಬ್ದ ನಮಗೆಲ್ಲ ಬಳಕೆಯಲ್ಲಿದೆ. ಆದ್ರೆ ಅನೇಕ ಜನ ವಿದ್ವಾಂಸರು ಸಂಖ ಅಂದ್ರೆ ಯುದ್ಧ, ಸಂಖ್ಯಾ ಅಲ್ಲ ಅಂತ ಅಭಿಪ್ರಾಯ ಪಡ್ತಾರೆ. ಹಾಗಾದ್ರೆ ಸಂಖ ಅನ್ನೋದ್ರನ್ನ ಆಧಾರವಾಗಿ ಇಟ್ಕೊಂಡು ಕೂಡ ನಾವು ಸಂಖ್ಯೇಯ ಅನ್ನೋದನ್ನು ನೋಡ್ಬೇಕೀಗ. ಹಾಗಾದ್ರೆ ಸಂಖ ಅಂದ್ರೆ ಯುದ್ಧ ಹೇಗೆ ಅಂದ್ರೆ, ಖ ಅಂದ್ರೆ ಸುಖ. ಅದು ಭಾಗವತ ತಾತ್ಪರ್ಯದಲ್ಲಿ ದುರ್ದುಃಖಮಿತಿ ವಿಜ್ಞೇಯಂ ಖಂ ಸುಖಂ ಚ ತಯೋರ್ಯತಃ ಅಂತ ಬಂದಿದೆ. ದು ಅಂದ್ರೆ ದುಃಖ, ಖ ಅಂದ್ರೆ ಸುಖ. ಇವೆರಡನ್ನೂ ಕೊಡುವುದರಿಂದ ಭಗವಂತನನ್ನು ದುಃಖದ ಅಂತ ಹೇಳ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ದುಃಖದ ಅಂದ್ರೆ ಕೇವಲ ದುಃಖ ಕೊಡ್ತಾನೆ ಅಂತ ಅಲ್ಲ, ದುಃಖವನ್ನು ಕೊಡ್ತಾನೆ, ಖ ಸುಖವನ್ನು ಕೊಡ್ತಾನೆ. ಎರಡನ್ನೂ ಕೊಡುವುದರಿಂದ ಅವನನ್ನ ದುಃಖದ ಅಂತ ಹೇಳೋದು. ದುಃಖಂ ದುರಿತಿ ಸಂಪ್ರೋಕ್ತಂ ಖಂ ನಾಮ ಸುಖಮುಚ್ಯತೆ. ಇನ್ನೊಂದ್ ಕಡೆ ಗೀತಾ ಪ್ರಸ್ಥಾನದಲ್ಲೂ ಅದು ಬಂದಿದೆ. ದುಃಖ ಅಂದ್ರೆ ದು ಅನ್ನೋ ಶಬ್ದಕ್ಕೆ ದುಃಖ ಅಂತ ಅರ್ಥ, ಖ ಅಂದ್ರೆ ಸುಖ. ಹೀಗೆ ಸಂ ಅಂದ್ರೆ ಸಮೀಚೀನವಾದ, ಖಂ ಅಂದ್ರೆ ಸುಖವು, ಯಸ್ಮಾತ್ ಯಾವ ಯುದ್ಧದಿಂದ ಸಿಗ್ತದೋ. ಯುದ್ಧ ಆದ್ರೆ ಆ ಮೂಲಕ ಶತ್ರುಗಳ ದಮನ ಆದ್ರೆ ಪ್ರಜೆಗಳಿಗೆಲ್ಲ ಸುಖ, ನೆಮ್ಮದಿ. ಯುದ್ಧವನ್ನು ಮಾಡುವಂಥ ಸೈನಿಕರು, ರಾಜರು, ಕ್ಷತ್ರಿಯರು ಮೊದಲಾದವರು ಏನಿರ್ತಾರೆ ಅವ್ರಿಗೂ ಕೂಡ ತಮ್ಮ ಧರ್ಮವನ್ನು ಪಾಲಿಸಿದ ಒಂದು ನೆಮ್ಮದಿ. ಹೀಗೆ ಸಂಖ ಅಂದ್ರೆ ಯುದ್ಧ, ಸಂಖ್ಯಾ ಅಂದ್ರೂ ಯುದ್ಧವೇ. ಸಂಖ್ಯಾ ಅಥವಾ ಸಂಖ ಇದನ್ನ ಆಧಾರವಾಗಿ ಇಟ್ಕೊಂಡು ಅದಕ್ಕೆ ಯೋಗ್ಯನಾದವನು, ಯುದ್ಧಕ್ಕೆ ಯೋಗ್ಯನಾದವನು ಅನ್ನೋ ಅರ್ಥದಲ್ಲಿ ಸಂಖ್ಯೇಯ ಅಂತ ಬಂದಿದೆ. ನೋಡಿದ್ವಿ, ಅದೇನು ಬಹಳ ಕಷ್ಟದ್ದಲ್ಲ. ಈ ಇನ್ನು ಧಾತು, ಅದಕ್ಕೆ ಯ ಪ್ರತ್ಯಯ, ಏಯ ಹೀಗೆ ಮಾಡ್ಕೊಂಡ್ರೆ ಸಂಖ್ಯೇಯ. ಯುದ್ಧಕ್ಕೆ ಯೋಗ್ಯನಾದ ವ್ಯಕ್ತಿ ಅಂದ್ರೆ ಸಂಖ್ಯೇಯ. ಅಥವಾ ಯಾವ ಪ್ರಾಪಣಿ ಧಾತುವನ್ನಾದ್ರೂ ಇಟ್ಕೋಬಹುದು. ಏಯ ಯಾ ಪ್ರಾಪಣಿ ಧಾತುವಿಗೆ ಯತ್ ಪ್ರತ್ಯಯ. ಸಂಖ ಶಬ್ದವನ್ನು ಆಧಾರವಾಗಿ ಇಟ್ಕೊಂಡಾದ್ರೂ, ಸಂಖ್ಯಾ ಶಬ್ದವನ್ನು ಆಧಾರವನ್ನ ಇಟ್ಕೊಂಡಾದ್ರೂ ಏಯ ಪ್ರಾಪ್ಯನಾದವನು. ಯಾರನ್ನು ಯುದ್ಧದಲ್ಲಿ ನಾವು ಎದುರಿಸಬಲ್ಲೆವೋ ಅವನು ಸಂಖ್ಯೇಯ. ಇಣುಗತವು ಧಾತುವನ್ನಾದ್ರೂ ತಗೊಳ್ಳಿ ಅಥವಾ ಯಾ ಪ್ರಾಪಣಿ ಧಾತುವನ್ನಾದ್ರೂ ತಗೊಳ್ರಿ, ಅಂತೂ ಏಯ ಏಯ ಹೀಗೆ ಎರಡು ರೂಪಗಳು ನಿಷ್ಪನ್ನ ಆಗ್ತವೆ. ಹೀಗೆ ಯುದ್ಧದಲ್ಲಿ ಎದುರಿಸಲಾಗುವ ವ್ಯಕ್ತಿ ಸಂಖ್ಯೇಯ, ಯಾರನ್ನು ಎದುರಿಸಲಿಕ್ಕೆ ಆಗೋದಿಲ್ಲವೋ ಅವನು ಅಸಂಖ್ಯೇಯ. ನ ಸಂಖ್ಯೇಯ ಅಸಂಖ್ಯೇಯ. ಈ ವೇದವಾಕ್ಯದಲ್ಲಿ ಬೃಹತಿ ಮಂತ್ರದಲ್ಲಿ ಅಪ್ರಮೃಷ್ಯ ಅಂತ ಶಬ್ದ ಇದೆಯಲ್ಲ ಸಹಸ್ರನಾಮದಲ್ಲಿ, ಅದು ಕೂಡ ಇದೇ ಅರ್ಥವನ್ನೇ ಹೇಳ್ತದೆ. ಅಪ್ರಮೃಷ್ಯ ಮತ್ತು ಅಸಂಖ್ಯೇಯ ಅನ್ನೋದು ಸಮಾನ ಅರ್ಥಗಳನ್ನು ಹೇಳ್ತದೆ. ಯಾಕೆಂದ್ರೆ ಪ್ರಯುಕ್ತ ಪೂರ್ವಕ ಮೃಷ ಧಾತು ಅಲ್ಲಿದೆ. ಮೃಷ ಧಾತುವಿಗೆ ಸಹನ ಮಾಡುವುದು ಅಂತ ಅರ್ಥ. ಮೃಷ್ಯ ಅಂದ್ರೆ ಸಹ್ಯ ಅಂತ ಅರ್ಥ. ಸಹ್ಯ ಅಂದ್ರೆ ಬೇರೆ ಬೇರೆ ಪ್ರಸಂಗದಲ್ಲಿಯೂ ಬೇರೆ ಬೇರೆ ದೃಷ್ಟಿಯಿಂದಲೂ ಸಹ್ಯ ಅಸಹ್ಯ ಆಗಬಹುದು. ಆದ್ರೆ ಇಲ್ಲಿ ಪರಮಾತ್ಮನನ್ನು ಯುದ್ಧದಲ್ಲಿ ಸಹಿಸ್ಲಿಕ್ಕೆ ಆಗೋದಿಲ್ಲ, ಆದ್ರಿಂದ ಆತ ಅಪ್ರಮೃಷ್ಯ. ಅಂತ ಉಪಸರ್ಗ ಒಂದು ಎಕ್ಸ್ಟ್ರಾ ಇದೆ ಅಷ್ಟೇ. ಪ್ರಮೃಷ್ಯ ಅಂದ್ರೆ ಸಹ್ಯ, ಅಪ್ರಮೃಷ್ಯ ಅಂದ್ರೆ ಅಸಹ್ಯ. ಹೀಗೆ ಅಪ್ರಮೃಷ್ಯ ಮತ್ತು ಅಸಂಖ್ಯೇಯ ಎರಡು ಅರ್ಥಗಳು, ಎರಡು ಶಬ್ದಗಳು ಒಂದೇ ಅರ್ಥವನ್ನು ಹೇಳ್ತವೆ. ಇದು ಅಸಂಖ್ಯೇಯ ಅನ್ನುವ ನಾಮಕ್ಕೂ ಅಪ್ರಮೃಷ್ಯ ಅನ್ನುವ ಶಬ್ದವನ್ನು ತನ್ನ ಒಡಲಲ್ಲಿ ಇಟ್ಕೊಂಡಂತಹ ಬೃಹತಿ ಮಂತ್ರಕ್ಕೂ ಇರುವಂತಹ ವ್ಯಾಖ್ಯೇಯ ವ್ಯಾಖ್ಯಾನದ ಭಾವ. ಅಪ್ರಮೃಷ್ಯ ಅನ್ನುವ ಅಸಂಖ್ಯೇಯ ಅನ್ನುವ ನಾಮ ಯಾವುದನ್ನು ಸಂಕ್ಷಿಪ್ತವಾಗಿ ಹೇಳಿದೆಯೋ ಅದನ್ನ ಬೃಹತಿ ಮಂತ್ರ ವಿಸ್ತರಿಸಿ ವರ್ಣಿಸಿದೆ.
ಅಪ್ರಮೃಶ್ಯವಾದ ಅರ್ಥವನ್ನ, ಆ ಅರ್ಥ ಅಂದ್ರೆ ಭಗವಂತನೇ, ಅರ್ಥೋನರ್ಥೋ ಮಹಾಕೋಶೋ ಅಂತ ಅವನೇ ಗಮ್ಯನಾದವನು, ಅಂಥವನನ್ನು ಹೋಗಿ ತಲುಪ್ತಾರೆ ಅಂತ ಅದರ ತಾತ್ಪರ್ಯ. ದಿನ ಅಂದ್ರೆ ಮುಕ್ತಿ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಐತರೇಯ ಉಪನಿಷತ್ತಿನ 2ನೇ ಆರಣ್ಯಕದ 3ನೇ ಅಧ್ಯಾಯದಲ್ಲಿ ಅಂತ್ಯಭಾಗದಲ್ಲಿ ದೇಹ ದೇವರಥ ಅಂತ ಹೀಗೆ ಬಂದಿದೆ. ಅಥ ದೇಹರಥಃ ಅಥ ದೇವರಥಃ ತಸ್ಯ ವಾಗ್ಬುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಸ್ಸಂಗ್ರಹೀತ ತದಯಂ ಪ್ರಾಣೋತಿ ತಿಷ್ಠತೆ ತದುಕ್ತಂ ಋಷಿಣ ಆತೇನ ಯಾತಂ ಮನಸೋ ಜವೀಯಸ ರಥಂ ಯಂವಾಂ ಪ್ರಭವಶ್ಚಕ್ರುರಶ್ವಿನ ಯಸ್ಯ ಯೋಗೇ ಜಾಯತೆ ದಿವೇ ಉಭೇ ಅಹನಿ ಸುದಿನೇ ವಿವಸ್ವತಃ. ಸುದಿನೇ ಅಂತ ಅಲ್ಲಿ ಒಂದು ಶಬ್ದ ಬಂದಿದೆ. ಮುಖ್ಯ ಪ್ರಾಣ ಮತ್ತು ಪರಮಾತ್ಮ ಇಬ್ರು ದೇಹವೆಂಬ ರಥವನ್ನು ಏರಿ ಬರ್ತಾರೆ ಅಂತ ಆ ವೇದವಾಕ್ಯದ ಅರ್ಥ, ಋಗ್ವೇದದ ವಾಕ್ಯದ ಅರ್ಥ. ಅದನ್ನ ಐತರೇಯ ಉಪನಿಷತ್ತು ವೇದ ಹೇಳಿದ್ದನ್ನೇ ವೇದ ಕೋಟ್ ಮಾಡಿದೆ ಅಷ್ಟೆ. ಅದನ್ನು ನೆನಪು ಮಾಡ್ಕೊಂಡ್ರೆ ಮತ್ತು ಅಲ್ಲಿರುವಂತಹ ಭಾಷ್ಯ ವಾಕ್ಯವನ್ನು ನೆನಪು ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಗೊತ್ತಾಗ್ತದೆ. ಜ್ಞಾನಾವಸ್ಥಾ ಮುಕ್ತ್ಯವಸ್ಥೆ ತ್ಯುಭೇ ಏವ ಅಹನಿ ಪರೇ, ಇದು ಐತರೇಯ ಭಾಷ್ಯ. 2 ದಿನಗಳು ಅಂದ್ರೆ ಯಾವುದು? ಒಂದು ಜ್ಞಾನಾವಸ್ಥಾ, ಜ್ಞಾನವನ್ನು ಪಡೆದು ಸಂಪೂರ್ಣವಾದ ಜ್ಞಾನವನ್ನೆಲ್ಲ ಪಡೆದು ಮುಕ್ತಿಗಾಗಿ ಕಾಯ್ತಾ ಇರುವಂತಹ ಜೀವನ್ ಮುಕ್ತ್ಯವಸ್ಥಾ, ಅದ್ರೂ ಒಂದು ದಿನವೇ. ಫೈನ್ ಮಾರ್ನಿಂಗ್ ಅಂತ, ಶ್ರೇಷ್ಠವಾದ ಸುದಿನೇ ಅಂತ ಅಲ್ಲೆಲ್ಲ ಬಂದಿದೆ. ಶ್ರೇಷ್ಠವಾದ ದಿನ ಅಂದ್ರೆ ಅದೇ ಫೈನ್ ಮಾರ್ನಿಂಗ್, ಉತ್ತಮವಾದ ಒಂದು ಹಗಲು. ಅಂದ್ರೆ ಜ್ಞಾನಾವಸ್ಥೆನೆಲ್ಲ ಪಡ್ಕೊಂಡು ಇನ್ನೆಂದೂ ಸಂಸಾರಕ್ಕೆ ಬರದೇ ಇರುವಂತೆ ಮುಕ್ತಿಗೆ ಹೋಗ್ಲಿಕ್ಕೆ ಕಾಯ್ತಾ ಇರುವಂತಹ ಒಂದು ಅವಸ್ಥೆ. ಮತ್ತು ಮುಕ್ತಿ ಆಗಿಬಿಟ್ಟ ಮೇಲಂತೂ ತೀರಿಯೇ ಹೋಯ್ತು, ಮುಗದೇ ಹೋಯ್ತು. ಹೀಗೆ ಜ್ಞಾನಾವಸ್ಥಾ ಮತ್ತು ಮುಕ್ತಿಯವಸ್ಥಾ ಇವೆರಡೂ ಕೂಡ ಅಹ ಅಂತ ಹೇಳ್ತಾರೆ. ಅದನ್ನ ಅಹ ಅಂದ್ರು ದಿನ ಅಂದ್ರು ಒಂದೇ ಅರ್ಥ. ಆದ್ರಿಂದ ದಿನೇ ದಿನೇ ಅಂದ್ರೆ ಪ್ರತಿ ಮುಕ್ತಿ, ಪ್ರತಿಯೊಂದು ಮುಕ್ತಿಯ ಕಾಲದಲ್ಲಿಯೂ ಅಂತ ನಾನು ಅರ್ಥ ಬರೆದಿರೋದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಮಾಡೋಣ. ಇದಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಶಾಸ್ತ್ರದ ಮಾತುಗಳನ್ನ ನಾವು ನೋಡಬೇಕಾಗಿದೆ. ಮತ್ತೆ ಭಾವಾರ್ಥವನ್ನ, ಅಸಂಖ್ಯ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಉಳಿದ ಉಲ್ಲೇಖಗಳು, ಶಾಂಕರ ಭಾಷ್ಯ, ಸತ್ಯಸಂಧಿಯ ಭಾಷ್ಯ, ಪರಾಶರ ಭಟ್ಟರ ವ್ಯಾಖ್ಯಾನ ಇತ್ಯಾದಿ ಎಲ್ಲವನ್ನು ನೋಡಬೇಕಾಗಿದೆ. ಅದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅಸಂಖ್ಯೇಯಾರ್ಪಣಮಸ್ತು.